know that 12,000 ಬಂದಿದೆ. ಇದು ನಮ್ಮ ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ಗಮನ ಇಟ್ಕೊಂಡು ನಮ್ಮ ಇರಿಗೇಷನ್ ಮಿನಿಸ್ಟ್ರು ಎಲ್ಲ ಕೂಡ ನಾನು ಮಾತಾಡಿ ನಾನೀಗಾಗಲೇ ಹೇಳಿದ್ದೇನೆ, ಬೆಳೆ ಯಾರು ಕೂಡ ನಮ್ಮ ಲೋಕಲ್ ಮೀಟಿಂಗ್ ಮಾಡಿ ರೈತರ ಹತ್ರ ಚರ್ಚೆ ಮಾಡಿ ಕೊನೆಗೆ ಬೆಳೆ ಕೂಡ ನಾಳೆ ಬೆಳಗ್ಗೆ ತೊಂದರೆ ಆಗಬಾರ್ದು. ನೀರನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಬರೀ ಕಾವೇರಿ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ತುಂಗಭದ್ರಾ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ನೀರನ್ನು ಗಮನದಲ್ಲಿಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ನಾನು. ನೋಡಿ, ನಾನು ಐ ಆಮ್ ವೆರಿ ಟ್ರಾನ್ಸ್ಪರೆಂಟ್. ರಾಜಕಾರಣ ಮಾಡೋರು ಟಿ ವಿಲಿ ನೀವೆಲ್ಲ ತೋರಿಸ್ತೀರಿ ಅಂದ್ಬಿಟ್ಟು ಸುಮ್ಮನೆ ಮಾಡೋರೆಲ್ಲ ಯಾರೂ ಹೋಗೋದಿಲ್ಲ, ಯಾರು ಹಿಡಿದಿಟ್ಕೊಳ್ಳೋಕೆ ಆಗೋದಿಲ್ಲ. ಸುಮ್ಮನೆ ತಾಳ್ಮೆಯಿಂದ ಇರಿ. ನಾವಿದ್ದೀವಿ, ನಿಮಗೋಸ್ಕರನೇ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರನ್ನ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ತಾಳ್ಮೆಯಿಂದ ಇರಿ, ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆ ಪ್ರಕೃತಿ ನಮ್ಮನ್ನ ಬದುಕಿಸ್ತಾನೆ. Still I have not got any information. Let me discuss it. ನಾಳೆ ಸಚಿವರ ಸಭೆ ಯಾಕೆ ಕರೆದಿದ್ದೀನಿ ಅಂದರೆ, ನಾವು ಕೂಡ ನಮ್ಮ ಪ್ಲಾನ್ ಆಫ್ ಆ್ಯಕ್ಷನ್, ನಮ್ಮ ಪಕ್ಷ, ನಮ್ಮ ಸಚಿವರು ಮತ್ತು ನಮ್ಮ ಲೀಡರ್ಸು ಕರೆದಿದ್ದೀನಿ. ಒಂದು 15 ಜನ ಲೀಡರ್ಸು ಕರೆದಿದ್ದೀನಿ. ನಮ್ಮ ಪಾರ್ಟಿ ಲೀಡರ್ಸ್ನ ಪೊಲಿಟಿಕಲಿ ನಾವು ಯಾವ ರೀತಿ ಏನೇನು ಬರ್ಬೋದು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಾನು ಫಸ್ಟ್ ಮೀಟಿಂಗ್ನ ನಾನು ಮಾರ್ಗದರ್ಶನ ಕೊಡಬೇಕು. ಅದಕ್ಕೆ ಕರೆದಿದ್ದೀನಿ. ನಾಳಿದ್ದು ತಿರ್ಗಾ ಕ್ಯಾಬಿನೆಟ್ ಮೀಟಿಂಗ್, ಅಫಿಷಿಯಲ್ ಮೀಟಿಂಗ್ ಇದೆ. ನಾಳೆ ವಿತೌಟ್ ಸಬ್ಜೆಕ್ಟ್ ಪೊಲಿಟಿಕಲ್ ಮೀಟಿಂಗ್ ಇದೆ. ನಾಳಿದ್ದು ಬೇರೆ ಮೀಟಿಂಗ್ ಇದೆ. ಐ ನೋ ದಟ್ 12,000 ಬಂದಿದೆ. ಇದು ನಮ್ಮ ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ಗಮನ ಇಟ್ಕೊಂಡು ನಮ್ಮ ಇರಿಗೇಷನ್ ಮಿನಿಸ್ಟ್ರು ಎಲ್ಲ ಕೂಡ ನಾನು ಮಾತಾಡಿ ನಾನೀಗಾಗಲೇ ಹೇಳಿದ್ದೇನೆ, ಬೆಳೆ ಯಾರು ಕೂಡ ನಮ್ಮ ಲೋಕಲ್ ಮೀಟಿಂಗ್ ಮಾಡಿ ರೈತರ ಹತ್ರ ಚರ್ಚೆ ಮಾಡಿ ಕೊನೆಗೆ ಬೆಳೆ ಕೂಡ ನಾಳೆ ಬೆಳಗ್ಗೆ ತೊಂದರೆ ಆಗಬಾರ್ದು. ನೀರನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಬರೀ ಕಾವೇರಿ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ತುಂಗಭದ್ರಾ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ನೀರನ್ನು ಗಮನದಲ್ಲಿಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ನಾನು. ನೋಡಿ, ನಾನು ಐ ಆಮ್ ವೆರಿ ಟ್ರಾನ್ಸ್ಪರೆಂಟ್. ರಾಜಕಾರಣ ಮಾಡೋರು ಟಿ ವಿಲಿ ನೀವೆಲ್ಲ ತೋರಿಸ್ತೀರಿ ಅಂದ್ಬಿಟ್ಟು ಸುಮ್ಮನೆ ಮಾಡೋರೆಲ್ಲ ಯಾರೂ ಹೋಗೋದಿಲ್ಲ, ಯಾರು ಹಿಡಿದಿಟ್ಕೊಳ್ಳೋಕೆ ಆಗೋದಿಲ್ಲ. ಸುಮ್ಮನೆ ತಾಳ್ಮೆಯಿಂದ ಇರಿ. ನಾವಿದ್ದೀವಿ, ನಿಮಗೋಸ್ಕರನೇ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರನ್ನ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ತಾಳ್ಮೆಯಿಂದ ಇರಿ, ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆ ಪ್ರಕೃತಿ ನಮ್ಮನ್ನ ಬದುಕಿಸ್ತಾನೆ. Still I have not got any information. Let me discuss it. ನಾಳೆ ಸಚಿವರ ಸಭೆ ಯಾಕೆ ಕರೆದಿದ್ದೀನಿ ಅಂದರೆ, ನಾವು ಕೂಡ ನಮ್ಮ ಪ್ಲಾನ್ ಆಫ್ ಆ್ಯಕ್ಷನ್, ನಮ್ಮ ಪಕ್ಷ, ನಮ್ಮ ಸಚಿವರು ಮತ್ತು ನಮ್ಮ ಲೀಡರ್ಸು ಕರೆದಿದ್ದೀನಿ. ಒಂದು 15 ಜನ ಲೀಡರ್ಸು ಕರೆದಿದ್ದೀನಿ. ನಮ್ಮ ಪಾರ್ಟಿ ಲೀಡರ್ಸ್ನ ಪೊಲಿಟಿಕಲಿ ನಾವು ಯಾವ ರೀತಿ ಏನೇನು ಬರ್ಬೋದು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಾನು ಫಸ್ಟ್ ಮೀಟಿಂಗ್ನ ನಾನು ಮಾರ್ಗದರ್ಶನ ಕೊಡಬೇಕು. ಅದಕ್ಕೆ ಕರೆದಿದ್ದೀನಿ. ನಾಳಿದ್ದು ತಿರ್ಗಾ ಕ್ಯಾಬಿನೆಟ್ ಮೀಟಿಂಗ್, ಅಫಿಷಿಯಲ್ ಮೀಟಿಂಗ್ ಇದೆ. ನಾಳೆ ವಿತೌಟ್ ಸಬ್ಜೆಕ್ಟ್ ಪೊಲಿಟಿಕಲ್ ಮೀಟಿಂಗ್ ಇದೆ. ನಾಳಿದ್ದು ಬೇರೆ ಮೀಟಿಂಗ್ ಇದೆ.